ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ KCET 2026 ಸೇಫ್ ಸ್ಕೋರ್ ಏನಿರಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನೀವು KCET ಎಕ್ಸಾಮಿನೇಷನ್ 23rd ಮತ್ತು 24th KCET ಎಕ್ಸಾಮಿನೇಷನ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ. ಕಂಪ್ಲೀಟ್ ಮಾಡಿದ ಆದಮೇಲೆ ನಿಮಗೆ ಕ್ವಶನ್ಸ್ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ ಪ್ರೊಸೀಜರ್ ಆಗಲಿ, ಮತ್ತು ಯಾವ ರೀತಿಯಾಗಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ, ರ್ಯಾಂಕ್ ಬಂದಿದ ನಂತರ ಯಾವ ರೀತಿಯಾಗಿ ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಹೋಗ್ತಿರ್ತೀನಿ. ಬಟ್ ಈಗ ಈ ಪ್ರೆಸೆಂಟ್ ವಿಡಿಯೋದಲ್ಲಿ ನಾವು KCET 2026 ಸೇಫ್ ಸ್ಕೋರ್ ಏನಿರುತ್ತೆ ಅನ್ನೋದನ್ನು ನೋಡೋಣ. ನಿಮ್ಗೆ ಗೊತ್ತಿರುತ್ತೆ, ಕರ್ನಾಟಕದಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಈ KCET ಎಕ್ಸಾಮಿನೇಷನ್ ಇಂಜಿನಿಯರಿಂಗ್ ಕಮ್ BSc ಅಗ್ರಿಕಲ್ಚರ್ ಮೇಜರಾಗಿ ಮತ್ತು ವೆಟರ್ನರಿ ಸೈನ್ಸಸ್ಸಿಗೆ ಕಂಬೈಂಡ್ ಆಗಿ ಸೇರಿಸಿ ನಿಮಗೆ ಇಲ್ಲಿ ಇರುವಂತಹ ಕೌನ್ಸಿಲಿಂಗ್ ಪ್ರೊಸೀಜರ್ ಇದು. KCETನಲ್ಲಿ ಮೇಜರಾಗಿ ನಾವು ಫೋಕಸ್ ಮಾಡುವಂಥದ್ದು ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡೋದಕ್ಕೆ ನಾವು ಮೇಜರಾಗಿ KCET ಎಕ್ಸಾಮನ್ನು ಚೂಸ್ ಮಾಡ್ಕೊಳ್ತೀವಿ. ಅಲಾಂಗ್ ವಿತ್ ದಟ್ BSc ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್ ಮತ್ತು BSc ನರ್ಸಿಂಗ್ ಮತ್ತು ಫಾರ್ಮಸಿಗೆ, ಆಯ್ತಲ್ವಾ. ಸೊ ಈಗ ನಾನು ಮೇಜರಾಗಿ ಮಾತಾಡ್ತಿರುವಂಥದ್ದು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ನೀವು ಲಾಸ್ಟ್ ಇಯರ್ ನೋಡಿದ್ರೆ ಒಂದು ಕಂಪ್ಯಾರಿಟಿವ್ಲಿ ಮಾರ್ಕ್ಸನ್ನು ನೋಡಿದಾಗ ನೀವು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ಸೇಫ್ ಸ್ಕೋರ್ ಮತ್ತು ರ್ಯಾಂಕ್ ಏನಿರಬೇಕು ಅನ್ನೋದನ್ನು ನೋಡೋಣ, ಓಕೆನಾ. ಈಗ ಬರೋಣ. ಫಸ್ಟ್ ಈಗೊಂದು ಜಸ್ಟ್ ನಾನು ನಿಮಗೆ ಬ್ರೀಫ್ ಔಟ್ ಮಾಡ್ತೀನಿ. ಅಂದರೆ ಟಾಪ್ 3 ಕಾಲೇಜಸ್ಸು ಮತ್ತು ಟಾಪ್ 5 ಕಾಲೇಜಸ್ಸು ಮತ್ತು ಟಾಪ್ 10 ಕಾಲೇಜಸ್ಸಿಗೆ ನೀವು ಎಷ್ಟು ಸ್ಕೋರ್ ಹೊಂದಿದರೆ ನೀವು ಸೇಫ್ ಝೋನ್ ಅದು ನಿಮಗೆ ಸೊ ಸೀಟ್ ಸಿಗುತ್ತೆ. ಎಸ್ಪೆಷಲಿ ನಾನು ಮಾತಾಡ್ತಿರುವಂಥದ್ದು ನಿಮ್ಗೆ ಗೊತ್ತಿದೆ, ಟಾಪ್ ಒನ್ ಆಫ್ ದ ರೆಪ್ಯುಟೇಟೆಡ್ ಬ್ರ್ಯಾಂಚ್ ದಟ್ ಈಸ್ ಕಂಪ್ಯೂಟರ್ ಸೈನ್ಸ್, CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಾನು ಹೇಳ್ತಿದ್ದೀನಿ. ಅದು ಬಿಟ್ಟು ಬೇರೆ ಬ್ರಾಂಚಸ್ಗೆ ಒಬ್ವಿಯಸ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಡೀಟೇಲಾಗಿ ಆಮೇಲೆ ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಬಟ್ ನಿಮಗೆ ಮೇಜರಾಗಿ ಕಂಪ್ಯೂಟರ್ ಸೈನ್ಸ್ಗೆ ಟಾಪ್ 10 ಕಾಲೇಜಸಲ್ಲಿ ಸಿಗಬೇಕು ಅಂತಂದರೆ ನಿಮ್ಮ ಸ್ಕೋರ್ ಏನಿರಬೇಕು, ಟಾಪ್ ಸ್ಕೋರ್ ಏನಿರಬೇಕು, ಸೇಫ್ ಸ್ಕೋರ್ ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟು ಟಾಪ್ 3 ಕಾಲೇಜಸಲ್ಲಿ ನಿಮಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಟಾಪ್ 3 ಕಾಲೇಜಸ್ ನಾನು ನಿಮ್ಗೆ ಕೊಡ್ತೀನಿ ಲಿಸ್ಟು, ಟಾಪ್ 10 ಕಾಲೇಜಸ್ ಯಾವುದು ಅಂತ. ಮೊದಲನೇದಾಗಿ ಟಾಪ್ 3 ಕಾಲೇಜಸಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗಬೇಕು ಅಂದರೆ ಸೇಫ್ ಸ್ಕೋರ್ ಅಂತಂದರೆ ಐ ಮೀನ್ ಟಾಕಿಂಗ್ ಅಬೌಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಂಜಿನಿಯರಿಂಗ್ ಸ್ಟ್ರೀಮ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಬೇರೆ ಬ್ರಾಂಚಸ್ಗೆ ಬಯಾಲಜಿ ಸ್ಟ್ರೀಮ್ಸ್ ಇರುವಂಥದ್ದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಈಗ ಇಂಜಿನಿಯರಿಂಗ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈಚ್ ಸಬ್ಜೆಕ್ಟು 60 ಕ್ವಶನ್ಸ್ಗೆ CETನ ಅಟೆಂಡ್ ಮಾಡಿರ್ತೀರ. ಅದ್ರ ಜೊತೆಗೆ ನೀವು ಥಿಯರಿನೂ ಅಷ್ಟೇ ನಿಮಗೆ KCET ರ್ಯಾಂಕಿಗೆ ಅಲಾಟ್ಮೆಂಟ್ ಮಾಡೋದಕ್ಕೆ ಅದನ್ನು ಸಹ ಯೂಸ್ ಮಾಡೋದ್ರಿಂದ ಥಿಯರಿನಲ್ಲಿ 2 ಕಂಬೈಂಡ್ ಮಾಡಿ ನಿಮಗೆ ಹೇಳ್ತೀನಿ. ನಿಮಗೆ ಫಸ್ಟು KCETನಲ್ಲಿ ಟಾಪ್ 3 ಕಾಲೇಜಸಲ್ಲಿ ನಿಮಗೆ ಸಿಗಬೇಕು ಅಂತಂದರೆ 180ಗೆ ಒಂದೊಂದು ಸಬ್ಜೆಕ್ಟಲ್ಲಿ 60 ಮಾರ್ಕ್ಸ್ ಇದೆ. ಓವರಾಲ್ PCM ಟುಗೆದರ್ 180 ಮಾರ್ಕ್ಸ್. 180 ಮಾರ್ಕ್ಸ್ಗೆ ನಿಮಗೆ 160 ಪ್ಲಸ್ KCETನಲ್ಲಿ ಸ್ಕೋರ್ ಮಾಡಿ, ಪ್ಲಸ್ ನೀವು ಥಿಯರಿನಲ್ಲಿ 95%, 3 ಸಬ್ಜೆಕ್ಟ್ಸಲ್ಲಿ 95% ಅವರೇಜಾಗಿ ಒಂದು 95% ಆ್ಯಂಡ್ ಎಬೋವ್ ತೊಗೊಂಡ್ರೆ ಸೊ ನಿಮಗೆ ಅರೌಂಡ್ ರ್ಯಾಂಕ್ ಬಂದು ಒಂದು 500 ರ್ಯಾಂಕ್, 1000 ರ್ಯಾಂಕ್ ಒಳಗಡೆ ಆ ರೇಂಜಲ್ಲಿ ಬರೋದ್ರಿಂದ ಸೊ ನಿಮಗೆ ಟಾಪ್ 3 ಕಾಲೇಜಸಲ್ಲಿ CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಸಿಗುತ್ತೆ. 160 CETನಲ್ಲಿ 95+% ಎಬೋವ್ ಇನ್ ಥಿಯರಿ, ಓಕೆನಾ. ನೆಕ್ಸ್ಟ್ ಟಾಪ್ 5 ಕಾಲೇಜಸ್ಸಿಗೆ ಬಂದಾಗ ಟಾಪ್ 5 ಕಾಲೇಜಸ್ಸಿಗೆ ಬಂದಾಗ ನಿಮ್ಮ CET ಸ್ಕೋರು ಸೇಫ್ ಝೋನ್ ಅಂತ ಹೇಳಬೇಕು ಅಂತಂದರೆ 140 to 155, 140ಇಂದ 155 ಔಟ್ ಆಫ್ 180 ಮಾರ್ಕ್ಸ್ಗೆ. ಔಟ್ ಆಫ್ 180ಗೆ 140 to 155 ತೊಗೊಂಡ್ರೆ ಇಟ್ಸ್ ಅ ಸೇಫ್ ಝೋನ್ ಫಾರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಬೇರೆ ಬ್ರಾಂಚಸ್ಸಿಗೆ ಇನ್ನು ಸ್ವಲ್ಪ ಕಡಿಮೆ ತೊಗೊಂಡ್ರು ನಡೆಯುತ್ತೆ. ಬಟ್ ನಾನು ಹೇಳ್ತಿರೋದು ಮೇಜರ್ ಟಾಪ್ ಡಿಮ್ಯಾಂಡ್ ಇರುವಂತಹ ಬ್ರಾಂಚದು CSE. ಆ ಬ್ರಾಂಚಿಗೆ ನಾನು ಹೇಳ್ತಿರೋದು 140 to 155 ಇಸ್ ಅ ಸೇಫ್ ಸ್ಕೋರ್ ಫಾರ್ ದ ಟಾಪ್ 5 ಕಾಲೇಜಸ್. ಥಿಯರಿನಲ್ಲಿ ಅರೌಂಡ್ ಅಗೈನ್ 95% ಆ ರೇಂಜಲ್ಲಿ ಬಂದಿರಬೇಕಾಗತ್ತೆ. ಗೊತ್ತಿದೆ ನಿಮ್ಗೆ ಆಲ್ರೆಡಿ 95% ಎಲ್ಲರದು ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಬರೋದ್ರಿಂದ ನಿಮಗೆ PCMಲ್ಲಿ ಅದೇನು ತುಂಬ ಡಿಫ್ರೆನ್ಸ್ ಏನೂ ಆಗೋಲ್ಲ. ಮೇಜರಾಗಿ CETನಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟ್ ನಿಮ್ಮದು ರ್ಯಾಂಕ್ ರೇಂಜ್ ನೋಡಿದ್ರಾದರೆ ಆ ರೇಂಜಿಗೆ ನೀವು 1000ಇಂದ ಆಲ್ಮೋಸ್ಟ್ ಒಂದು 5000 ರ್ಯಾಂಕ್ ಒಳಗಡೆ ಈ ರೇಂಜಲ್ಲಿದ್ದರೆ ನೀವು 5000 ರ್ಯಾಂಕ್ ಒಳಗಡೆ ಸಿಗುತ್ತೆ.
ನೆಕ್ಸ್ಟ್ ಟಾಪ್ 10 ಕಾಲೇಜಸ್ಗೆ ಬಂದುಬಿಡೋಣ. ಓವರಾಲ್ ನಾನು ಹೇಳ್ತಿರೋದು ಅಂದರೆ 5 to 10. ನೀವು 160ಇಂದ 125ವರೆಗೂ ಬಂದರೆ ನಿಮಗೆ 120 110 ಆ ರೇಂಜಲ್ಲಿ ಬಂದರೆ ನಿಮ್ಮದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು ಟಾಪ್ 10 ಕಾಲೇಜಸ್ಗೆ. 160 ಇಸ್ ಅ ಟಾಪ್ ಎಂಡ್, ಲೋಯರ್ ಎಂಡ್ ಬಂದು ನಿಮಗೆ ಒಂದು 120 ಇಸ್ ಅ ಲೋಯರ್ ಎಂಡ್. ಈ ರೇಂಜಲ್ಲಿ ತೊಗೊಂಡ್ರೆ ನೀವು ನಿಮ್ಮದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು ಟಾಪ್ 10 ಕಾಲೇಜಸ್ಸಲ್ಲಿ ಸಿಗೋದಕ್ಕೆ, ಆಯ್ತಲ್ವಾ. ಥಿಯರಿನಲ್ಲಿ ಅಷ್ಟೇ ನೀವು ಒಂದು ಅರೌಂಡ್ 90 to 95% ತೊಗೊಂಡಿರಬೇಕಾಗಿರುತ್ತೆ. ಅಲ್ಲಿ ತೊಗೊಂಡಿದ್ದಾಗ ನೋಡಿ, ಇದು ರ್ಯಾಂಕ್ ಅನ್ನುವಂಥದ್ದು CET ಮತ್ತು ಥಿಯರಿ ಮಾರ್ಕ್ಸ್ ಎರಡು ಕಂಬೈಂಡ್ ಮಾಡಿ ನಿಮಗೆ ಅನೌನ್ಸ್ ಮಾಡುವಂಥದ್ದು. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿಯಾಗಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು. ಬಟ್ ನಿಮಗೆ ಸೇಫ್ ಸ್ಕೋರ್ ಏನಪ್ಪ ಅಂದರೆ ದ ಟಾಪ್ 10 ಕಾಲೇಜಸ್ 160ಇಂದ ಟಾಪ್ ಎಂಡ್ ಅದು 120 125 ಆ ರೇಂಜಿಗೆ ತೊಗೊಂಡ್ರೆ ನಿಮ್ಮ CETನಲ್ಲಿ ಬಂದಿದ್ರೆ ಮಾರ್ಕ್ಸು, ದಟ್ಸ್ ಅ ಸೇಫ್ ಸ್ಕೋರ್ ಅಂತ ಹೇಳ್ಬೋದು ನೀವು. ಅಂದರೆ ಟಾಪ್ 10 ಕಾಲೇಜಸ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ. ಓಕೆನಾ. ಹಾಗಾದರೆ ಈಗ ಟಾಪ್ 10 ಕಾಲೇಜಸ್ ಯಾವ್ದಿದ್ದಾವೆ ಮತ್ತು ಅದರಲ್ಲಿ ಯಾವ ರ್ಯಾಂಕ್ ಯೂಶ್ವಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಇದ್ದರೆ ನಿಮಗೆ ಸೀಟ್ ಸಿಗ್ಬೋದು ಅನ್ನೋದು ನೋಡೋದಾದರೆ, ಫಸ್ಟ್ನೇದಾಗಿ RV ಇಂಜಿನಿಯರಿಂಗ್ ಕಾಲೇಜ್ ಇಸ್ ಅ ಟಾಪ್ 1 ಅಂತ ಹೇಳ್ತೀವಿ. RV ಕಾಲೇಜ್ ಅಂತ ಕರಿತೀವಿ. RV ಇಂಜಿನಿಯರಿಂಗ್ ಕಾಲೇಜು, ಇದಕ್ಕೆ ಸೇಫ್ ನಿಮ್ಮದು ರ್ಯಾಂಕ್ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಒಂದು 500 ರ್ಯಾಂಕ್ ಒಳಗಡೆ ಬರಬೇಕು. ದೆನ್ ದೇರ್ ಇಸ್ ಅ ಪ್ರಾಬಬಿಲಿಟಿ ಟು ಗೆಟ್ ದ CSE ಬ್ರಾಂಚ್, ಕಂಪ್ಯೂಟರ್ ಸೈನ್ಸ್ ಬ್ರಾಂಚು ನಿಮಗೆ RV ಕಾಲೇಜಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಬೇರೆ ಬ್ರಾಂಚಸ್ಗೆ ನಿಮಗೆ ಒಂದು ವಿತಿನ್ 5000, ಅದ್ಮೇಲೆ ಮತ್ತೆ ಹೇಗೆ ನಿಮ್ಮ ಕೆಟಗರಿ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕೆಟಗರಿ ರಿಸರ್ವೇಷನ್ಸ್ ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ನಾನು ಒಂದು ರಫ್ ನಿಮಗೆ ಒಂದು ಜನರಲ್ ಕೆಟಗರಿ ಆ ರೇಂಜಲ್ಲಿ ಹೇಳ್ತಿದ್ದೀನಿ. ನಾನು ನಿಮಗೆ ಜನರಲ್ ಕೆಟಗರಿಗೆ ನಾನು ಹೇಳ್ತಿದ್ದೀನಿ. ಬಟ್ ನಿಮ್ಮದು ಸಪೋಸ್ ಕನ್ನಡ ಮೀಡಿಯಮ್ ರೂರಲ್ಲಿದ್ದು ಕೆಲವರಿಗೆ ಕೆಟಗರಿ SC ST 2A 3A ಈ ಥರ ರಿಸರ್ವೇಷನ್ಸ್ ಎಲ್ಲ ಇದ್ದು, ಆಗ ನಿಮ್ದು ಏನಾಗ್ಬೋದು, ಈ ರ್ಯಾಂಕ್ಸ್ ಎಲ್ಲ ಸ್ವಲ್ಪ ಸ್ಲೈಟ್ ಚೇಂಜಸ್ ಆಗುತ್ತೆ. ಬಟ್ ನಿಮಗೊಂದು ಆವರೇಜ್ ಆಗಿ ಜನರಲ್ ಕ್ಯಾಂಡಿಡೇಟ್ಸ್ಗೆ ಕಂಪ್ಯೂಟರ್ ಸೈನ್ಸ್ಗೆ ಒಂದು ಹೇಳ್ತಿರುವಂಥ ನಂಬರ್ಸ್ ಇದು. ವಿತಿನ್ 500 ರ್ಯಾಂಕ್ ಬಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜಲ್ಲಿ ಸಿಗುತ್ತೆ. ವಿತಿನ್ 5000 ರ್ಯಾಂಕ್ ಬಂದರೆ ನಿಮಗೊಂದು ಅದರ್ ಬ್ರಾಂಚಸ್ ಅದರ್ ದ್ಯಾನ್ ಕಂಪ್ಯೂಟರ್ ಸೈನ್ಸು ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದರೆ BMS ಇಂಜಿನಿಯರಿಂಗ್ ಕಾಲೇಜ್. ಇದಕ್ಕೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬೇಕು ಅಂತಂದರೆ ವಿತಿನ್ 1000 ರ್ಯಾಂಕ್ ಬಂದರೆ ನಿಮಗೆ ಸಿಗಬಹುದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಮತ್ತು ಬೇರೆ ಬ್ರಾಂಚಸ್ಗೆ ಅರೌಂಡ್ 88,000ವರೆಗೂ ಒಳಗಡೆ ಇದ್ದರೆ ನಿಮಗೆ BMS ಕಾಲೇಜಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಥರ್ಡ್ ಒನ್ ಬಂದರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 2000 ಒಳಗಡೆ ಬಂದರೆ ನೀವು ಕಂಪ್ಯೂಟರ್ ಸೈನ್ಸ್ಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ವಿತಿನ್ ಒಂದು 12,000 13,000 ಒಳಗಡೆ ಸಿಕ್ಕರೆ ನಿಮ್ಮದು ರ್ಯಾಂಕ್ ಬಂದರೆ ಬೇರೆ ಬ್ರಾಂಚಸ್ಗೂ ಸಹ ಸಿಗುವಂಥ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ಬರೋಣ ಫೋರ್ತ್ ಕಾಲೇಜ್ PS ಯೂನಿವರ್ಸಿಟಿ. 2 ಕ್ಯಾಂಪಸ್ ಇದೆ. 2 ಕ್ಯಾಂಪಸ್ಸಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿದೆ, ಇನ್ನೊಂದು ಔಟರ್ ರಿಂಗ್ ರೋಡಲ್ಲಿದೆ. ಸೊ 2 ಬ್ರಾಂಚಸ್ ಇದೆ PSಲ್ಲಿ. ಅದು ನೀವು ಚೆಕ್ ಮಾಡೋದಾದರೆ ಅರೌಂಡ್ 1200 ಒಳಗಡೆ ರ್ಯಾಂಕ್ ಬಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೇರೆದಕ್ಕೆ ಅರೌಂಡ್ 10,000 ಆ ರೇಂಜಲ್ಲಿ ಬಂದರೆ ಬೇರೆ ಉಳಿದಿರುವಂಥ ಬ್ರಾಂಚಸ್ಗೆ ಆ ಒಳಗಡೆ ಬಂದರೆ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ ಎಲ್ಲ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಒಂದು 5000 ಒಳಗಡೆ ಬಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟಾಪ್ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್ ಯಾವುದಪ್ಪ ಅಂದರೆ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್, UVCE ಅಂತ ಕರಿತೀವಿ. UVCE ಬ್ಯಾಂಗ್ಳೂರಲ್ಲಿರುವಂಥದ್ದು. ಸೊ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ವಿತಿನ್ 5000 ರ್ಯಾಂಕಲ್ಲಿ ಬಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NIE ಅಂತ ಕರಿತೀವಿ, ಮೈಸೂರಲ್ಲಿರುವಂಥದ್ದು. ಅರೌಂಡ್ ಇದಕ್ಕೆ ಒಂದು 4000 ರ್ಯಾಂಕಲ್ಲಿ ತೊಗೊಂಡ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೈಸೂರಲ್ಲಿರುವಂಥದ್ದು, ಅಗೈನ್ 6000 ರ್ಯಾಂಕಲ್ಲಿ ಬಂದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ಅಂತ ಕರಿತೀವಿ. ಇದಕ್ಕೆ ಅರೌಂಡ್ ಒಂದು 10,000 ಒಳಗಡೆ ಬಂದರೆ ರ್ಯಾಂಕ್ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ನಿಮಗೆ ಲಾಸ್ಟ್ ಕಾಲೇಜ್ ಬಂದು 10th ಇನ್ನು ಇದಿರುವಂಥದ್ದು 10th ಕಾಲೇಜ್ ಯಾವುದಪ್ಪ ಅಂದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ ಅರೌಂಡ್ 8000 ಒಳಗಡೆ ಬಂದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. 8000 to 10,000 ಒಳಗಡೆ ರ್ಯಾಂಕು. ಸೊ ಇಷ್ಟು 10 ಕಾಲೇಜಸ್ಸು ನಿಮಗೆ ಈ ಸ್ಕೋರಲ್ಲಿ ಬಂದರೆ, ನಾನು ರ್ಯಾಂಕ್ನನ್ನೇ ಹೇಳಿದೆ ಕಾಲೇಜಸ್ಸಿಗೆ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವ ರ್ಯಾಂಕ್ ಬರ್ಬೋದು ಅಂತಂದರೆ ನಿಮ್ಮದು CETನಲ್ಲಿ 160 ಪ್ಲಸ್ ಥಿಯರಿನಲ್ಲಿ ಒಂದು 95+ ಆ್ಯಂಡ್ ಎಬೋವ್ ಪರ್ಸೆಂಟೇಜ್ ತೊಗೊಂಡಿದ್ರೆ ನಿಮ್ಮದೊಂದು ರ್ಯಾಂಕು ಒಂದು 1000 ಒಳಗಡೆ ಬರ್ಬೋದು ರ್ಯಾಂಕು. 140 to 155 ಇದ್ದು ಥಿಯರಿನಲ್ಲಿ ಅಗೇನ್ ಅರೌಂಡ್ 95% ಆ್ಯಂಡ್ ಎಬೋವ್ ಇದ್ದರೆ ನಿಮಗೆ ಒಂದು 1000ಇಂದ ಒಂದು 4000 ಒಳಗಡೆ ರ್ಯಾಂಕ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ 110 ಇಂದ ಹಿಡಿದು ಒಂದು 140ವರೆಗೂ ಆದರೆ
ನಿಮ್ಗೆ ಅರೌಂಡ್ ಒಂದು 5,000ಇಂದ 10,000 ಒಳಗೂ ರ್ಯಾಂಕ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಗೇನ್ ನಿಮ್ಮ ಥಿಯರಿ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರ್ಯಾಂಕ್ ಒಳಗಡೆ ಬಂದರೆ ನಿಮಗೆ ಸೊ ಖಂಡಿತವಾಗಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಸಿಗುತ್ತೆ ಸೇಫ್ ಸ್ಕೋರ್. ಮತ್ತು ಅಗೇನ್ ರಿಪೀಟ್, ಟಾಪ್ 3 ಕಾಲೇಜಸ್ಗೆ 160+, ಟಾಪ್ 5 ಕಾಲೇಜಸ್ಗೆ 140 to 155, 160, ಟಾಪ್ 10 ಕಾಲೇಜಸ್ಗೆ ಅರೌಂಡ್ ಮೋರ್ ದ್ಯಾನ್ 120 ಆ್ಯಂಡ್ is a good score. ಓಕೆ ಅಲ್ವಾ? ಸೊ ಪ್ಲೀಸ್ ಲೈಕ್ ಮೈ ವಿಡಿಯೋ. ಇನ್ನೂ ನೆಕ್ಸ್ಟ್ ಫರ್ದರ್ ನಿಮಗೆ ಎಲ್ಲ ಡೀಟೇಲಾಗಿ ಇನ್ನೂ ಬೇರೆದನ್ನೆಲ್ಲ ಡೀಟೇಲ್ಸ್ ಕೌನ್ಸಿಲಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.